ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಬ್ಬಾ, ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಹೂತು ಹಾಕಲಾಗಿದೆ. ಇದರ ಹಿಂದೆ ದೊಡ್ಡವರ ಕೈವಾಡ ಇದೆ. ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಗಿರೀಶ್ ಮಟ್ಟಣ್ಣನವರು, ಭೂತ ಸಮೀರ, ಹರಕುಬಾಯಿಯ ಮಹೇಶ್ ಶೆಟ್ಟಿ ತಿಮರೋಡಿ, ಕೆಲ ಬೋಗಸ್ ಯೂಟ್ಯೂಬರ್ಗಳು ಹಾರಾಡಿದ್ದು, ಹೋರಾಟ ಮಾಡಿದ್ದು, ಟಿವಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಾಯ್ ಬಡ್ಕೊಂಡಿದ್ದೇ ಆಯ್ತು. ಇನ್ನು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳದ ಬಗ್ಗೆ ಕೇಳಿ ಬಂದ ಆರೋಪಗಳು, ಷಡ್ಯಂತರಗಳು, ಹೋರಾಟಗಳು ಎಷ್ಟು ಸತ್ಯ, ಎಷ್ಟು ಸಾಕ್ಷಿ ಎಂಬುದನ್ನು ನೋಡದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ SITಯನ್ನು ರಚಿಸಿತು. ಧರ್ಮಸ್ಥಳದಲ್ಲಿ ಚಿನ್ನ ಎಂಬ ಮುಸುಕುದಾರಿ ಕುತಂತ್ರಿ ಹೇಳಿದಂಥ ಕಡೆಗಳಲ್ಲೆಲ್ಲ ಗುಂಡಿ ತೋಡಲಾಗುತ್ತೆ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚನೂ ಮಾಡ್ತಾರೆ. ಆದ್ರೆ ಈಗ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತರ ಮಾಡಿದವರು, ಹೋರಾಟ ಮಾಡಿದವರು, ಬೊಬ್ಬೆ ಹಾಕಿದವರು ರಾಜ್ಯದ ಜನರ ಮುಂದೆ ಬೆತ್ತಲಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾದಂತಹ ಮೂಲ FIR ಅನ್ನೇ ರದ್ದುಗೊಳಿಸಬೇಕು ಅಂತ ನಕಲಿ ಹೋರಾಟಗಾರರು ಮನವಿ ಮಾಡಿದ್ದಾರೆ. ಇದ್ರ ಬೆನ್ನಲ್ಲೇ SIT ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇದರೊಂದಿಗೆ ಕೋಟ್ಯಾಂತರ ಹಿಂದೂಗಳಿಗೆ ಜಯ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ನ್ಯಾಯ, ಧರ್ಮ, ಕಾವಂದರ ಸೇವೆ ಗೆದ್ದುಬಿಟ್ಟಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಆದ್ರೆ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣದಲ್ಲಿ ಯಾವೆಲ್ಲ ನಾಟಕ ಮಾಡಿದ್ರು, ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು, ಯಾವೆಲ್ಲ ಕುತಂತ್ರ ಮಾಡಿದ್ರು ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕು. ಹಿಂದೂಗಳ ಶ್ರದ್ಧಾ ಕೇಂದ್ರದ ಹೆಸರು ಕೆಡಿಸ್ಬೇಕು, ಹಿಂದೂಗಳು ಧರ್ಮಸ್ಥಳಕ್ಕೆ ಕಾಲಿಡದಂತೆ ಮಾಡಬೇಕು ಅಂತ ಹೊರಟವರ ಹೀನ ಮನಸ್ಥಿತಿಯನ್ನ ನೀವು ತಿಳ್ಕೊಳ್ಳೇಬೇಕು. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಯುವತಿಯರು, ಹೆಣ್ಣು ಮಕ್ಕಳ ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಷಡ್ಯಂತರವು ದೊಡ್ಡದಾಗ್ಲಿಕ್ಕೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಚಿನ್ನಯ್ಯ ಅಲಿಯಾಸ್ ಭೀಮಾ ಸಲ್ಲಿಸಿದಂತಹ ದೂರು ಪ್ರಮುಖವಾಗಿತ್ತು. ಈಗ ನಕಲಿ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್, ವಿಠಲ್ ಗೌಡ ಮೂಲ FIR ಅನ್ನೇ ರದ್ದುಗೊಳಿಸುವಂತೆ ಮನವಿ ಮಾಡಿಬಿಟ್ಟಿದ್ದಾರೆ. ಈ ಮೂಲ FIR ರದ್ದಾದ್ರೆ SITಯನ್ನೇ ರದ್ದುಪಡಿಸಬೇಕಾಗತ್ತೆ. ಅಲ್ಲಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಕುತಂತ್ರಿಗಳು, ನಕಲಿ ಹೋರಾಟಗಾರರ ಹಾರಾಟ, ಕೂಗಾಟ ಕೇಳಿ ಕಾಂಗ್ರೆಸ್ ಸರ್ಕಾರ ರಚಿಸಿದಂತ SITಯೇ ರದ್ದಾಗತ್ತೆ. ಇದರಲ್ಲಿ ರಾಜ್ಯ ಸರ್ಕಾರಕ್ಕೂ ಹಿನ್ನಡೆ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪವೇ ಸುಳ್ಳು ಅನ್ನೋದು ಈಗ ಸಾಬೀತಾಗಿದೆ. ಶವಗಳನ್ನ ಹೂತು ಹಾಕಲಾಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋದಕ್ಕೆ SIT ಅಧಿಕಾರಿಗಳಿಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಎಷ್ಟು ಅಗೆದ್ರು ಸ್ತ್ರೀಯರ ಶವಗಳು ಸಿಕ್ಲಿಲ್ಲ. ಹೂತು ಹಾಕಲಾಗದ ಶವಗಳಾದ್ರೂ ಎಲ್ಲಿಂದ ಸಿಗ್ಬೇಕು ಹೇಳಿ? ಹಾಗಾಗಿ SIT ಪೊಲೀಸರು ಆ ಪ್ರಕರಣವನ್ನ ಅಲ್ಲಿಗೆ ಕೈಬಿಟ್ಟು 4 ದೂರುದಾರರ ವಿರುದ್ಧವೇ ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇದ್ರು. ಯಾವಾಗ ಗಿರೀಶ್ ಮಟ್ಟಣ್ಣನವರ್, ಚಿನ್ನಯ್ಯ, ಆ ತಿಮರೋಡಿಗೆ ತನಿಖೆಯ ಬಿಸಿ ಮುಟ್ತು, ಅವರು FIR ರದ್ದುಗೊಳಿಸಿ ಪ್ಲೀಸ್ ಅಂತ ಮನವಿ ಮಾಡಿದ್ದಾರೆ. ಕೋರ್ಟ್ ಎದುರು ಅಂಗಲಾಚ್ತಿದ್ದಾರೆ. ಯಾಕಂದ್ರೆ ಇವರಿಗೆ ತಾವು ಮಾಡಿದ ಷಡ್ಯಂತರ ಏನು, ಕುತಂತ್ರ ಏನು, ಇದೆಲ್ಲ ಸಾಬೀತಾದ್ರೆ ಮುಂದೆ ಯಾವ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಇದೇ ಭಯದಿಂದ ಅವರು FIR ರದ್ದುಗೊಳಿಸಬೇಕು ಅಂತ ಮನವಿ ಮಾಡಿರೋದು. ಇದರ ಬೆನ್ನಲ್ಲೇ ಧರ್ಮಸ್ಥಳ ಪ್ರಕರಣದಲ್ಲಿ ನಕಲಿ ಹೋರಾಟಗಾರರಿಗೆ ವಿದೇಶಗಳಿಂದ, ಕ್ರಿಶ್ಚಿಯನ್ ಮಿಷನರಿಗಳಿಂದ ದುಡ್ಡು ಬಂದಿದೆ ಅನ್ನೋ ಸ್ಫೋಟಕ ಸಂಗತಿ ಕೂಡ ಬಯಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟಗಾರರ ಪರವಾಗಿ ನಿಂತ ಬಳಿಕ ಹೋರಾಟಗಾರರ ಕುತಂತ್ರ ಗೊತ್ತಾಗಿ ಹೋರಾಟದಿಂದ ಹಿಂದೆ ಸರಿದ ಲಾಯರ್ ಜಗದೀಶ್ ಅವರೇ ಈಗ ನಕಲಿ ಹೋರಾಟಗಾರರು ಅಲ್ಲಲ್ಲ, ಮಾರಾಟಗಾರರ ನಿಜವಾದ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಇವರು ಎಂಥ ನಕಲಿಗಳು ಅನ್ನೋದನ್ನ ರಾಜ್ಯದ ಮುಂದೆ ಇರಿಸಿದ್ದಾರೆ. ಹೌದು ವೀಕ್ಷಕರೇ, ಲಾಯರ್ ಜಗದೀಶ್ ಅವರು ನಕಲಿ ಹೋರಾಟಗಾರರ ನರಿ ಬುದ್ಧಿಯನ್ನ ಬಯಲು ಮಾಡಿದ್ದಾರೆ. ನಾವೆಲ್ಲ ಭೀಮಾ ಅಲಿಯಾಸ್ ಚಿನ್ನಯ್ಯನ ಪರ ವಕೀಲ ಧನಂಜಯ ಇದ್ದಾರೆ ಅಂತ ಹೋರಾಟಕ್ಕೆ ಬಂದ್ವಿ. ವಿಚಾರಣೆ ಬಗ್ಗೆ, ನಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಧನಂಜಯ ಅವರು ಬೇರೆ ಬೇರೆ ವಕೀಲರ ಮೂಲಕ ಹೇಳಿಸಿದ ಕಾರಣ ನಾವು ಸುಮ್ಮನಾದ್ವಿ. ಈಗ ನೋಡಿದ್ರೆ ಇವರೆಲ್ಲ ಬೇರೆ ದೇಶಗಳಿಂದ ದುಡ್ಡು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂತ ವಕೀಲ ಜಗದೀಶ್ ಹೇಳಿದ್ದಾರೆ. ಹುಸಿ ಬಾಂಬ್ ಇಟ್ಟಿದ್ದ ಗಿರೀಶ್ ಮಟ್ಟಣ್ಣನವರ್ ಎಲ್ಲಿ ಹೋದ? ಇವರು ಹೋರಾಟ ಮಾಡಿಲ್ಲ, ಬದಲಾಗಿ ಮಾರಾಟವಾದ ಹೋರಾಟಗಾರರು ಇವರು. ಇಡೀ ಕೇಸ್ ಈಗ ಬಿದ್ದು ಹೋಗೋ ಹಂತಕ್ಕೆ ಬಂದಿದೆ. ನಕಲಿ ಹೋರಾಟಗಾರರಿಗೆ ಫ್ರಾನ್ಸ್, ಜರ್ಮನಿ, ದುಬೈನಿಂದ ಫಂಡ್ ಬಂದಿದೆ.
ಇವರೆಲ್ಲರ ನಿಜವಾದ ಬಣ್ಣವನ್ನ ಬಯಲಿಗೆ ಎಳಿತೀನಿ ಅಂತ ಲಾಯರ್ ಜಗದೀಶ್ ಹೇಳಿದ್ದಾರೆ. ಅಲ್ಲಿಗೆ ನಕಲಿ ಹೋರಾಟಗಾರರಿಗೆ, ಚೀರಾಟಗಾರರಿಗೆ ವಿದೇಶದಿಂದ ದುಡ್ಡು ಬಂದಿದೆ ಅನ್ನೋದು ಕೂಡ ಗೊತ್ತಾಗಿದೆ. SIT ಅಧಿಕಾರಿಗಳು ಇದರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗಿದೆ. ಇನ್ನು ಇಷ್ಟೆಲ್ಲಾ ಹೇಳಿದ್ಮೇಲೆ ಆ ಸಮೀರನ ಬಗ್ಗೆ ಹೇಳದಿದ್ರೆ ದೊಡ್ಡ ತಪ್ಪಾಗತ್ತೆ. ಈಗ ಚಿನ್ನಯ್ಯ ಎಂಬಾತ ಮುಸುಕು ಹಾಕೊಂಡು ಬಂದು 100 ಶವಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿದ್ದೇನೆ ಅಂತ ಹೇಳ್ದ. ಆಗ ದೂತ ಸಮೀರನಲ್ಲಿದ್ದಂಥ ಸುಳ್ಳಿನ ಭೂತ ಎದ್ದು ಕೂತಿತ್ತು. ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿ ಅವರನ್ನ ಕೊಂದು ಶವಗಳನ್ನ ಹೂತು ಹಾಕಲಾಗಿದೆ. ಭೀಮಾ ಅನ್ನೋನು ಈಗ ಜನರೆದುರು ಬಂದಿದ್ದಾನೆ. ಈತನು ಎಲ್ಲೆಲ್ಲ ಶವಗಳನ್ನು ಹೂತು ಹಾಕಿದನೋ ಅಲ್ಲೆಲ್ಲ ಗುಂಡಿ ತೋಡ್ಬೇಕು, ಆಗ ಶವಗಳು ಹೊರಗೆ ಬರ್ತವೆ. ನಕಲಿ ದೇವಮಾನವರ ಕತೆ ಆಗ ಗೊತ್ತಾಗತ್ತೆ ಅಂತೆಲ್ಲ ಯೂಟ್ಯೂಬ್ ಚಾನೆಲ್ನಲ್ಲಿ ಬೊಗಳದ. AI ಬಳಸ್ಕೊಂಡು ಎಡಿಟ್ ಮಾಡಿದ ವಿಡಿಯೋವನ್ನ ಹರಿಬಿಟ್ಟ. ಕಣ್ಣಿಗೆ ಕಟ್ಟಿದಂತೆ ಸುಳ್ಳಿನ ಕಥೆಯನ್ನ ಜನರಿಗೆ ಹೇಳಿದ. ಇನ್ನು ಹಿಂದೂಗಳ ನಂಬಿಕೆ, ಆರಾಧನೆ ಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಸುಮ್ನೆ ದ್ವೇಷವನ್ನ ಹೊಂದಿದ್ದಂತಹ ಎಡಪಂಥೀಯರು, ಯೂಟ್ಯೂಬ್ ಚಾನೆಲ್ಗಳು ಸಮೀರನ ಪರವಾಗಿ ನಿಂತರು. ಅವನು ಹೇಳಿದ್ದೇ ವೇದವಾಕ್ಯ, ಕೂಡ್ಲೆ ತನಿಖೆ ಆಗ್ಬೇಕು, ಸಮೀರ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ, ಬುದ್ಧಿಜೀವಿ ಅನ್ನೋ ತರ ಬಿಂಬಿಸ್ಬಿಟ್ರು. ಸರ್ಕಾರ ಕೂಡ್ಲೆ ತನಿಖೆಗೆ ಆದೇಶ ಮಾಡಬೇಕು, SIT ರಚಿಸಬೇಕು ಅಂತೆಲ್ಲ ಗೋಳಿಟ್ರು. ಆದ್ರೆ ಈಗ ಸಮೀರ ಹೇಳಿದೆಲ್ಲವೂ ಬೋಗಸ್ ಅನ್ನೋದು ಬಟಾ ಬಯಲಾಗಿದೆ. ಈತನು ಜನರೆದುರು ಬೆತ್ತಲಾಗಿದ್ದಾನೆ. ಕತೆ ಕಟ್ಟಿದ, ವಿಡಿಯೋ ಎಡಿಟ್ ಮಾಡಿದ, ನ್ಯಾಯ ಕೊಡಿಸ್ತೀನಿ, ಎಲ್ರು ಒಗ್ಗಟ್ಟಾಗಿ ಹೋರಾಡ್ಬೇಕು ಅಂತೆಲ್ಲ ಬೊಗಳೆ ಬಿಟ್ಟ ಭೂತ ಸಮೀರನೀಗ ಮುಖ ಮುಚ್ಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿದೆ. ಈ ಗಿರೀಶ, ಸಮೀರ, ಮಹೇಶ್ ಶೆಟ್ಟಿ ಎಂಥ ಕುತಂತ್ರಿಗಳು ಅಂದ್ರೆ, ಸುಜಾತ ಭಟ್ ಅನ್ನುವಂಥ ಅಜ್ಜಿಯನ್ನ ಕರ್ಕೊಂಡು ಬಂದು ಅನನ್ಯ ಭಟ್ ಕತೆ ಕಟ್ಟಿದ್ರು. ಸುಜಾತ ಭಟ್ ಅವರಿಗೆ ವಯಸ್ಸಾಗಿದೆ ಅನ್ನೋದನ್ನ ಗಮನಿಸದೆ ಅವರಿಗೆ ಸುಳ್ಳು ಹೇಳುವಂತೆ ತಿಳಿಸಿದ್ರು. ಸುಜಾತ ಭಟ್ ಕೂಡ ಆಸ್ತಿಗಾಗಿ ಅನನ್ಯ ಭಟ್ ಕತೆ ಕಟ್ಟಿದ್ರು. ಕೊನೆಗೆ ಗಿರೀಶ, ಜಯಂತನೇ ನನಗೆ ಸುಳ್ಳು ಹೇಳುವಂತೆ ಕುಮ್ಮಕ್ಕು ಕೊಟ್ಟಿದ್ದಾರೆ, ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ ಅಂತ ಸುಜಾತ ಭಟ್ ಅವರೇ ಹೇಳೋ ಮೂಲಕ ಹೋರಾಟಗಾರರ ಮಾಸ್ಟರ್ ಪ್ಲಾನ್ ಏನಿತ್ತು ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ. ಸುಜಾತ ಭಟ್ ಅವರೀಗ ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ನನ್ನ ಪಾಡಿಗೆ ನಾನಿದ್ದೆ, ಇದೇ ಗಿರೀಶ, ಜಯಂತ ಬಂದು ನನಗೆ ಪ್ರಚೋದನೆ ನೀಡಿದ್ರು, ನಾನು ಹಾಗೆ ಹೇಳಿರೋದು ತಪ್ಪಾಗಿದೆ, ಧೈರ್ಯವೇ ಇಲ್ಲದಿದ್ರೆ ಹೋರಾಟ ಮಾಡೋರು ಯಾಕೆ ದೂರು ದಾಖಲಿಸಬೇಕಾಗಿತ್ತು? ಅವರಿಗೆ ಅಷ್ಟು ತಾಕತ್ತಿದ್ರೆ ಪ್ರಕರಣದ ಕುರಿತು ಸಾಕ್ಷಿ ಕೊಡ್ಲಿ. ನಾನು ಮಾಡಿದ್ದು ತಪ್ಪಾಗಿದೆ, ನಾನು ಧರ್ಮಸ್ಥಳಕ್ಕೆ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅಂತ ಕೂಡ ಸುಜಾತ ಭಟ್ ಹೇಳಿದ್ದಾರೆ. ಸುಜಾತ ಭಟ್ ಅವರ ಹೇಳಿಕೆಯು ಹೋರಾಟಗಾರರಿಗೆ ಸಂಕಷ್ಟ ತರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದೇ ಕಾರಣಕ್ಕಾಗಿ ನಕಲಿ ಹೋರಾಟಗಾರರು ಬೆಚ್ಚಿ ಬಿದ್ದಿರೋದು. ವೀಕ್ಷಕರೇ, ಧರ್ಮಸ್ಥಳ ಹೋರಾಟ ಪ್ರಕರಣದಲ್ಲಿ ಇದುವರೆಗೆ ನಕಲಿ ಹೋರಾಟಗಾರರ ಷಡ್ಯಂತರವಷ್ಟೇ ಜಗತ್ತಿಗೆ ಗೊತ್ತಾಗಿದೆ. ಇವರೇನೋ ದುಡ್ಡಿಗೋಸ್ಕರ ಇಂಥ ಷಡ್ಯಂತರ ಮಾಡಿಲ್ಲ, ಬದಲಾಗಿ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ತರುವಂತಹ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಪ್ಪು ಚುಕ್ಕೆ ತರುವಂತಹ ಹೀನ ಕೃತ್ಯ ಮಾಡಿದ್ದಾರೆ. ಹಿಂದೂ ಧರ್ಮವನ್ನ, ಹಿಂದೂಗಳನ್ನ ಒಡೆಯೋದಕ್ಕೆ ಇವರು ಕುತಂತ್ರ ಮಾಡಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಸಮಗ್ರವಾಗಿ ತನಿಖೆಯಾಗಬೇಕು. ಇವರ ವಿರುದ್ಧದ ತನಿಖೆಗಾಗಿ ರಾಜ್ಯ ಸರ್ಕಾರ ಪ್ರತ್ಯೇಕ SIT ಮಾಡಿಸಬೇಕು. ಒಬ್ಬೊಬ್ಬ ನಕಲಿ ಹೋರಾಟಗಾರನನ್ನ ಒದ್ದು ಜೈಲಿಗೆ ಕಳಿಸ್ಬೇಕು. ಆ ಮೂಲಕ ಕೋಟ್ಯಾಂತರ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಸಿಗುವವರೆಗೂ ಹಿಂದೂಗಳು ಸುಮ್ಮನಿರಬಾರ್ದು. ಇಲ್ದಿದ್ರೆ ಹಿಂದೂ ಧರ್ಮದ ವಿರುದ್ಧ, ಹಿಂದೂಗಳ ವಿರುದ್ಧ ಇಂಥ ಷಡ್ಯಂತರಗಳು ನಿಲ್ಲೋದಿಲ್ಲ. ಎಚ್ಚರ ಹಿಂದೂಗಳೇ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.